ಬಿಡ್ಸಕ್ ಆಗಲ್ವಾ? ಆಗತ್ತೆ ಪುಟ್ಟ, ಇನ್ನು ಕೋರ್ಟ್ ವಿಚಾರಣೆ ಶುರು ಆಗಿಲ್ಲ. ಯಾವಾಗ ಶುರು ಆಗತ್ತೆ? ಈ ವಾರದಲ್ಲಿ ಶುರು ಆಗತ್ತೆ. ಬೇಲ್ ಸಿಗ್ಬಹುದು ನಿಮ್ಮಪ್ಪಂಗೆ. ಹೌದಾ? ಹೂ ಪುಟ್ಟ, ಬೇಲ್ ವಿಚಾರದಲ್ಲಿ ಕೋರ್ಟಿಗೆ ಮನವಿ ಮಾಡ್ಬೇಕು. ಮನವಿ ಮಾಡಿದ್ಮೇಲೆ ವಿಚಾರಣೆ ಇರತ್ತೆ. ಬೇಲ್ ಕೊಡಬಹುದು ಅಂತ ಕೋರ್ಟ್ಗೆ ಅನ್ನಿಸ್ಬಿಟ್ರೆ ಬೇಲ್ ಸಿಕ್ಕೇ ಸಿಕ್ಕತ್ತೆ. ಆಗ ನೀನು ನಿಮ್ಮಪ್ಪನ ಮನೆಗೆ ಕರ್ಕೊಂಡು ಹೋಗ್ಬೋದು. ಅಮ್ಮ ಕೃಪೆಯಿಂದ ಅವ್ರ ಬೇಲ್ ಸಿಕ್ಕಿದ್ರೆ ಸಾಕು. ನನ್ನ ಪ್ರಾಣ ಇನ್ನೂ ಉಳಿಸಿದ್ಯಾ ಅಂದ್ರೆ ನಿನ್ನ ಮರ್ಮ ಬೇರೆ ಏನೋ ಇದೆ. ಹಾಗೆ ಹಾಗೆ ದಯವಿಟ್ಟು ಕೈ ಬಿಡಬೇಡ. ದೇವಿ ಹಿಡ್ಕೊಳೆ. ಭಾರ ಆಗ್ತಿದೆ ಚಿಕ್ಕಮ್ಮ. ಬೆಣ್ಣೆ ತಿಂದು ಬೆಳೆದ್ರೆ ಹಂಗೆ ಕಣಮ್ಮ, ಕಲ್ತ್ಕೋಬೇಕು. ನಾಳೆ ನಿನ್ ಶ್ರೀಮಂತಿಗೆ ವಾಪಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಡತನ ಅಂದ್ರೆ ಇದನ್ನೆಲ್ಲ ಮಾಡ್ಬೇಕು. ಬಾ ಅಯ್ಯ ಬಾ ಬೇಗ. ಮಧ್ಯಾಹ್ನಕ್ಕೆ ಅಡಿಗೆ ಬೇರೆ ಬೇಯಿಸಿ ಹಾಕ್ಬೇಕು ಇವ್ರಿಗೆ. ಬಾರೇ. ದೇವಿ ಉಪ್ಪರಿಗೆ ಮೇಲಿದ್ದವಳು ಚಾವಡಿಗೆ ಬಂದ್ಬಿಟ್ಟಿದ್ದಾಳೆ. ಈಗ ಅವಳನ್ನ ಬಗ್ಸೋದು ಬಹಳ ಸುಲಭ ದಣಿ. ಜೊತೆಲಿರೋದು ಯಾರು? ಮಹಾಬಲನ ಹೆಂಡತಿ ಮಂಗಳ. ಬಾರಿ. ಒಂದ್ ನಿಮಿಷ ಇರಪ್ಪ. ದಣಿ, ಚಿಕ್ಕ ದಣಿ ಬರ್ತಾ ಇದ್ದಾರೆ. ಇಳಿಸುದೇವಿ ಅದನ್ನ. ಈ ಕಷ್ಟ ನೋಡೋದಕ್ಕಲ್ಲ ನಾನಿರೋದು. ಯಾರಪ್ಪ ನೀನು? ನಾನು ದೇವಿ ಫ್ರೆಂಡು, ಕೇಶವನಾಥ್ ಅವ್ರ ಮಗ ಸುಚೇಂದ್ರ ಅಂತ. ಮೋಹ ಮದುವೆಯಲ್ಲಿ ಅಂತ್ಯ ಕಾಣುತ್ತೆ ಅನ್ನೋದು ಮಾತು. ಮಗ ಅಪ್ಪನಿಗೆ ಅಡ್ಡ ಆಗ್ತಾ ಇದ್ದಾನೆ. ಹೇಗೆ ನಿಂತಿದ್ದಾನೆ ನೋಡು ನನ್ನ ದೇವಿ ಮಧ್ಯೆ. ಒಂದು ಇವನ ಕಾಲು ಕತ್ತರಿಸ್ಬೇಕು, ಇಲ್ಲ ಅವಳನ್ನ ಮುಗಿಸ್ಬೇಕು. ದಾರಿ ಬಿಡು, ಮನೆಗೆ ಹೋಗ್ಬೇಕು. ಅಮ್ಮಂಗೆ ಔಷಧಿ ಕೊಡೋ ಹೊತ್ತಾಯ್ತು. ಚಿನ್ನದ ಗಣಿ ಬಗ್ಗೆ ಕೇಳಿದ್ದೆ, ನೋಡಿರ್ಲಿಲ್ಲ. ಅದೃಷ್ಟ ಇತ್ತು, ನೋಡ್ದೆ. ಗಣಿಗಾರಿಕೆ ಶುರು ಆಗ್ಬಿಟ್ರೆ ಶುಕ್ರ ದೇಶ. ನೋಡ್ದೆ ಇವತ್ತು ರಸ್ತೆಯಲ್ಲಿ ನಿನ್ನ ಪರದಾಟ, ಅವಳ ಒದ್ದಾಟ. ಸಂಧಾನಕ್ಕೆ ಮಧ್ಯದಲ್ಲಿ ಮಂಗಳ ನಿಂತಿದ್ಲು ಅಲ್ವಾ? ನಾನು ಪರದಾಡ್ತಿರ್ಲಿಲ್ಲ. ಪಾಪ ದೇವಿ ಹೊರಕ್ಕಾಗ್ದಿರೋ ಭಾರತ ಜೊತೆ ಒದ್ದಾಡ್ತಿದ್ಲು. ಅವ್ರ ಚಿಕ್ಕಮ್ಮ ಸಂಧಾನ ಮಾಡ್ತಿರ್ಲಿಲ್ಲ, ನನ್ನ ಪರಿಚಯ ಮಾಡ್ಕೋತಾ ಇದ್ರು. ಅವರ ಸಾರ್ಥಿ ಹೇಳಿದ್ದೀನಿ, ಒಳ್ಳೆ ಮಾತಿನಲ್ಲಿ ಅವಳಿಂದ ದೂರ ಇದ್ಬಿಡು ಅಂತ. ಇದೇ ಕೊನೆ. ಮನಸ್ಸಿಗೆ ಬೆಂಕಿ ಹಚ್ಕೊಂಡಾದ್ರೂ ಸರಿ, ಅವಳಿಂದ ದೂರ ಇರಬೇಕು ಅಷ್ಟೇ. ಮನೇಲಿ ರೇಷನ್ ಸ್ವಲ್ಪನೇ ಇದೆ. ಮಂಗಳನ್ ಕೇಳೋದು ಸರಿಯಲ್ಲ. ಪಾಪ ಹೆಚ್ಚು ಕಡಿಮೆ ಅವರು ನಮ್ಮ ಪರಿಸ್ಥಿತಿಲೇ ಇದ್ದಾರೆ. ಒಡವೆ ಗಿರ್ವಿ ಇಡಕ್ಕೆ ಚಿಕ್ಕಪ್ಪನ ಕೈಲಿ ಕೊಟ್ಟಿದ್ದಲ್ಲ, ತಂದ್ಕೊಡ್ಲಿಲ್ವಾ ದುಡ್ಡು? ಇಲ್ಲ, ಅವತ್ತು ಔಷಧಿ ಮಾತ್ರ ಕೊಟ್ಟು ಹೋದವರು. ಮರ್ತ್ಬಿಟ್ರೇನೋ. ಚಿಕ್ಕಪ್ಪ ಏನಾದ್ರೂ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ರೆ? ನಿನ್ನೆ 5 kg ಅಕ್ಕಿ ತಂದಿದ್ದೆ. ಈಗಾಗ್ಲೇ ಡಬ್ಬದಲ್ಲಿ 3/4 ಅಂಶ ಖಾಲಿಯಾಗಿದೆ. ಕುಡಿಯಕ್ಕೇನಾದ್ರೂ ಮಾರ್ಕೊಂಡ್ರ ಅಂತ 2.5 kg ಅಕ್ಕಿ ಮಾರಿದ್ರೆ 75 ರೂಪಾಯಿ ಸಿಗತ್ತೆ. ಮದುವೆ ಆಗಿ 24 ವರ್ಷ ಆಯ್ತು. 24 ವರ್ಷದಲ್ಲಿ ಚಪ್ಪಲಿ ಹೊಡೆದಿರ್ಲಿಲ್ಲ. ಮಾತಾಬಸ್ತಗ ಚಪ್ಪಲಿ ಹೊಡೆದ್ರೆ ಪಾಪ ಕಳ್ಕೊಳ್ಳೋದಕ್ಕೆ ತೀರ್ಥಯಾತ್ರೆ ಮಾಡ್ಬೇಕಾಗತ್ತೆ. ಮತ್ತೆ ಅಕ್ಕಿ ಎಲ್ಲೋಯ್ತು? ನೋಡು ಮಂಗಳ, ಚಿನ್ನ, ಬೆಳ್ಳಿ, ಕಬ್ಬಣ, ತಾಮ್ರ, ಹಿತ್ತಾಳೆ, ತಗಡು ಕಳ್ರು ಅಂತ ಇರ್ತಾರೆ. ಅಕ್ಕಿ ಕಳ್ರು ಅಂತ ಇರಲ್ಲ, ಇರೋದು ಇಲ್ಲ. ಸುಮ್ಮನೆ ಎದ್ದು ಕೆಲಸ ನೋಡು. ದೇವಿ, ಅಕ್ಕಿ ಬೇಕು ಅಂತ ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವೇನೆ? ಯಾಕೆ ಹೇಳ್ದೆ ಕೇಳ್ದೆ ತಗೊಂಡ್ ಬಂದೆ? ನಾಳೆ ಮನೇಲಿ ಏನೇ ಕಳೆದೋದ್ರೂ ಮೊದ್ಲು ನಿನ್ ಮೇಲೆ ಅನುಮಾನ ಬರೋದು. ಅದೇನು ಅಂತ 10ನೇ ಕ್ಲಾಸ್ ಓದ್ತಿದೀಯೋ? ಸತ್ಯ ಮಾಡಿ ಹೇಳ್ತೀನಿ ಚಿಕ್ಕಮ್ಮ, ನನ್ಗಂತ ಅಭ್ಯಾಸ ಇಲ್ಲ. ನಾನ್ ಕದ್ದಿಲ್ಲ ಚಿಕ್ಕಮ್ಮ. ಕದಿದೆ? ಇದು ಇಲ್ಲಿಗೆ ಹೇಗ್ ಬಂತು? ಇಲ್ಲಿದೆ ನೋಡು ಅಕ್ಕಿ.